ಸ್ವಲ್ಪ ಪರವಾಗಿಲ್ಲ ಸರ್, ಅಂದ್ರೆ ಜಾಸ್ತಿ ಹೊತ್ತು ನಿಂತ್ಕೊಳಕ್ ಆಗಲ್ಲ ನನಗೆ, ಅಂದ್ರೆ ಸೋತೋದಂಗ ಆಗುತ್ತೆ ಕಾಲಿಂದ. ಅಷ್ಟ್ ಬಿಟ್ರೆ ಇನ್ನೇನು ಎಲ್ಲ ಪರವಾಗಿಲ್ಲ, ಎಲ್ಲ ಮಾಡ್ತೀನಿ ಸರ್, ಪರವಾಗಿಲ್ಲ. ಸೂಪರ್. ಒಟ್ಟು ಇನ್ನೊಂದ್ಸರಿ ಇದನ್ನ ಕನ್ನಡದಲ್ಲೆಲ್ಲ ಬರ್ಕೊಂಡ್ಬಿಟ್ಟು ಮಾಡಿಸ್ಕೊಂಡಿದೀನಿ ಸರ್, ಕನ್ನಡ ನೀಟಾಗೆ ಅಡಿಗೆ ಮನೇಲಿ ಅಂಟಿಸ್ಕೊಂಡ್ಬಿಟ್ಟು ದಿನ ನೋಡಿ 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 ಕನ್ನಡದಲ್ಲಿ ಇದ್ ಮಾಡಿಸ್ಕೊಂಡಿದ್ದೀನಿ. ಟೈಪ್ ಮಾಡಿಸ್ಕೊಂಡು ಅಂಟಿಸ್ಕೊಳ್ಳಿ ಅದನ್ನ. 100% ಎಲ್ಲ ನಿಲ್ಸಿ, ಯಾವ ರೂಪದಲ್ಲಿ ಯಾವ್ದು ಹೋಗ್ಬಾರ್ದು. ಬನಾನಾಗೆ ಆಪೋಸಿಟ್ ಬಂದಿದೆ, ಅದು ತಿನ್ನಲ್ಲ ಸರ್, ವಾಟರ್ ಮೆಲನ್ ಬಂದಿದೆ, ಆನಿಯನ್ ಬಂದಿದೆ, ಈರುಳ್ಳಿ ಹಾಕಿದ್ರೆ ಅಡಿಗೆ ಮಾಡ್ತಾ ಇದ್ರಿ ಇವಾಗ. ಅವ್ರಿಗೆ ಮಾಡ್ಕೊಡ್ತೀನಿ, ನಾನು ಬರೇ ತರಕಾರಿನ ಬೇಯಿಸ್ಕೊಂಡು ತಿಂತೀನಿ ಅಷ್ಟೇ. ಸೂಪರ್, ಜೈನ್ ಫುಡ್. ಈರುಳ್ಳಿ ಬಂದಿದೆ, ವಾಲ್ನಟ್ ಬಂದಿದೆ, ಬಾದಾಮಿ ಬಂದಿದೆ, ಕ್ಯಾಶ್ಯೂ ಬಂದಿದೆ, ಏನು ರೈಸಿಗೆ ಬಂದಿದೆ. ರೈಸ್ ಬಿಟ್ಟಿದ್ದೀನಿ ಸರ್, ಎಲ್ಲ ಮಿಲೆಟ್ಸ್ ಮತ್ತೆ ರಾಗಿ. ಜೋಳನು ಏನ್ ತಗಂತಲ್ಲ ಸರ್, ತಗೊಳ್ಳಿ ಯಾವ್ದಾರ ಆಯ್ತು. ಲೈಕ್ ಈ ಒಟ್ಟಿದ್ರಲ್ಲಿ ಇರೋದು ಬಿಟ್ಟು ಅವಾಯ್ಡ್ ಮಾಡ್ಕೊಂಡು ತಿಂದ್ರೆ ಸಾಕು. ಜೋಳ ಅಂದ್ರೆ ಕೆಂಪು ಜೋಳ ಬರುತ್ತಲ್ಲ, ಅಲ್ಲಿ ಜೋಳ ಅಂತಾರಲ್ಲ, ಅಲ್ಲಿ ಜೋಳ 100% ತಗೋಬೇಡಿ, ಅದಕ್ಕೆ ಆಪೋಸಿಟ್ ಬಂದಿದೆ ಕಾರಣ. ಮುಖ್ಯವಾಗಿ ವೈಟ್ ಜೋಳ ತಗೋಬಹುದು. ಸೂಪರ್ ಮಾ, ಸೂಪರ್, ಗ್ರೇಟ್. ಇವಾಗ ಹೆಂಗ ಅನಿಸ್ತಾ ಇದೆ? ರಿಪೋರ್ಟ್ ಮಾಡಿಸಿದ್ ಒಳ್ಳೇದ್ ಅನಿಸ್ತಾ ಇದೆಯಾ ಇದು? ಪರವಾಗಿಲ್ಲ, ಹೌದು ಸರ್, ತುಂಬಾ ಒಳ್ಳೇದು. ಮೊನ್ನೆ ಒಂದಿನ ಗೊತ್ತಿಲ್ದರೆ ಮೊಳಕೆ ಕಟ್ಟಿದ್ ಹುಳ್ಳಿಕಾಳು, ಅಂದ್ರೆ ಇವ್ರ ಏನ್ ಹೇಳಿದ್ರು ಅಂದ್ರೆ ಕಿಡ್ನಿ ಬೀನ್ಸ್ ತಿನ್ಬೇಡ್ರಿ ಅಂತ ಹೇಳಿದ್ರು. ಇದು ಹುಳ್ಳಿಕಾಳು ಅಲ್ವಾ ಅಂತ ಹೇಳಿ ಆ ಹುಳ್ಳಿಕಾಳು ತಿಂದಾಗ ತುಂಬಾ ನೋವು ಹೋಗಿತ್ತು ಸರ್, ತುಂಬಾ ಹಂಗಂದ್ರು. ಅದಕ್ಕೇನೆ ನಾನ್ ಕೇಳ್ದೆ ಹುಳ್ಳಿಕಾಳು ಅಂದ್ರೆ ಯಾವ ತಿನ್ಬಾರ್ದು ಅಂತ ಕೇಳಿಕ್ಕೆ ಹುಳ್ಳಿಕಾಯಿ ತಿನ್ಬೋದ ಸರ್? ಅದು ಹುಳ್ಳಿಕಾಯಿ ಅಂದ್ರೆ ಹುರುಳಿಕ್ ಬೀನ್ಸ್ ಬಂದಿದೆ ನಿಮ್ಗೆ. ಬೀನ್ಸ್ ತಿನ್ಬಾರ್ದ? ಬಂದಿದೆಯಲ್ಲ, ಬೇಡ, ಬೀನ್ಸ್ ಬೇಡ. ತರಕಾರಿ ಕ್ಯಾರೆಟ್ ಎಲ್ಲ ಯಾವ್ದಾವ್ದೆಲ್ಲ ಬಂದಿಲ್ಲ ಅದನ್ನ ಉಳಿದಿರೋದನ್ನ ಒಂದೊಂದು ಸೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿ ಅದೇ ತರ ಸೆಕ್ಷನ್ ಮಾಡಿ ಕೊಡ್ತಾರೆ ರಿಪೋರ್ಟ್ ಅಲ್ಲಿ. ಒಂದು ವೆಜಿಟೇಬಲ್ಸ್, ನಾನ್ ವೆಜಿಟೇರಿಯನ್ ಫುಡ್, ಸೀ ಫುಡ್, ಮತ್ತೆ ಇದರಲ್ಲಿ ಡೈರಿ ಐಟಮ್ಸ್, ಮತ್ತೆ ಸೀಡ್ಸ್. ಹೌದೌದು ಇದೆ, ಬಟ್ ಇದೆಲ್ಲ ನೀವು ತಿನ್ಬೋದು ಅಂತ, ಇವೆಲ್ಲ ತಿನ್ಬೋದು ಅಂತ ನೀವು. ಹಂಗಾಗಿ ಆತರ ನೋಡಿ ಮಾಡ್ಕೊಳ್ಳಿ, ಆಯ್ತಾ? ಡೋಂಟ್ ವರಿ ಮಾ. ನಮ್ಮ ಯೂಟ್ಯೂಬ್ ನೋಡೋ ಅಂತ ಹೇಳಕ್ ಇಷ್ಟಪಡ್ತೀರಾ? ಸಂಧಿವಾತದಿಂದ ನೀವು ಎಷ್ಟು ಸಫರ್ ಮಾಡ್ತಾ ಇದ್ರಿ ಮುಂಚೆ? ಬಂದು ಇಲ್ಲಿ ತೋರ್ಸ್ಕೋಬಹುದು, ಅಂದ್ರೆ ಪಥ್ಯ ಇರ್ಬೇಕು. ನಾವು ಪಥ್ಯ ಇದ್ರೇನೆ ಮೇಲಾಗೋದು, ಇಲ್ಲ ಅಂದ್ರೆ ಅಲ್ಲ. ಈ ಕಾಯಿಲೆಗಳು ಬರೋದೇ ಊಟ ಕೆಟ್ಬಿಟ್ಟು. ಊಟ ಕೆಟ್ಟ ಪಥ್ಯ ಇಲ್ಲ ಅಂದ್ರೆ ಏನು ಮೇಲೆ ಆಗೋದಿಲ್ಲ. 100% ನಾನು ಆಚೆ ಕಡೆ ಕೇಳ್ದವ್ರಿಗೆಲ್ಲ ಅದೇ ಹೇಳಿದೀನಿ ಸರ್. ನನ್ ಅಲ್ಲಿ ಬಂದವ್ರಿಗೆಲ್ಲ ಕೇಳ್ದವ್ರಿಗೆಲ್ಲ ಅದೇ ಹೇಳಿದೀನಿ, ಪಥ್ಯ ಮೇನ್ ಪಥ್ಯ ಇರ್ಬೇಕು. ಪಥ್ಯ ಇದ್ರೆ ಅವ್ರು ಹೇಳಿದ ಪ್ರಕಾರ ಪಾಲಿಸ್ಕೊಂಡು ಹೋದ್ರೆ ಖಂಡಿತ ಮೇಲಾಗುತ್ತೆ ಅಂತ ಹೇಳಿದೀನಿ ಸರ್. ಥ್ಯಾಂಕ್ ಯು.